ಅವನ್ನೂ ನಾವು ಹೃದಯದಲ್ಲಿಟ್ಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಕಳ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿಯ ಆತ್ಮಕ್ಕೆ ಮತ್ತೊಮ್ಮೆ ರೈತ ಕಲ್ಯಾಣ ವತಿಯಿಂದ ನಾವು ಶಾಂತಿಯನ್ನು ಕೊಡ್ತಾ ಈ ದುಃಖವನ್ನು ಮರೆಸುವಂಥ ಶಕ್ತಿಯನ್ನು ಆ ತಾಯಿಗೆ ಚಾಮುಂಡೇಶ್ವರಿನೇ ಕೊಡಲಿ, ಮಕ್ಕಳ ಭವಿಷ್ಯ ಉಜ್ವಲ ಆಗಿರಲಿ. ತಾವೇನು ಹೇಳಿದ್ರಿ ಅದನ್ನು ಹೊರತುಪಡಿಸಿ ಏನು MP ಅವರಿಗೆ ಹೇಳಿದ್ರು ಆ ಮಾತುಗಳು ಒಳ್ಳೆ ಹೋಗ್ಬಿಟ್ಟು ಏನೂ ಮಾತನಾಡಿದೆ ಯಾರ ಹೆಸರು ಕೊಡಬೇಕು ಅಂತ ಕೇಳ್ತಿದ್ದಾರೆ. ಅದು ಎಷ್ಟು ಕೊಡ್ತೀರಂತ ತಾವೇ ನೇರವಾಗಿ ನಿಮ್ಮ ಬಾಯಿಂದ ಹೇಳಿ. ನಿಮ್ಮ 15 ಲಕ್ಷ MP ಅವರು ಹೇಳಿದೆ. ಸರಿ, ಈಗ ಅವ್ರ ಮಿಸ್ಸಸ್ ಹೆಸರಿಗೆ ಕೊಡಿ. ಅದು ಆ್ಯಕ್ಚುಲಿ ಆಸ್ ಪರ್ ಲಾ ಅವ್ರಿಲ್ಲ ಅಂದಾಗ ನಾಮಿನಿ ಅವ್ರಿಗೆ ಹೋಗ್ಬೇಕಾಗುತ್ತೆ. ನೀವು ಅವ್ರದ್ದು ಕಂಪ್ಲೀಟ್ ನೇಮ್ ಈಗಲೇ ಕೊಡಿ, ಅವ್ರು ಈಗಲೇ ಕೊಡ್ತಾರೆ. ನಮ್ಮ ನಾಲ್ಗೆಂದು ಹೇಳಿದ್ರೆ ಅದೇ ರೀತಿ ಈ ಕ್ಷಣನೇ ನೀವು ಆಸ್ ಪರ್ ಪ್ರೋಸೆಸ್ ಮುಗಿಸ್ಕೊಬಿಡಿ. ಇನ್ನೂ ಏನಾದರೂ ನಿಮಗೂ ಕಾನೂನುಬದ್ಧವಾಗಿ ಏನಾದ್ರು ಬೇಕಿದ್ರೆ ಅವ್ರ ಕಡೆ ಅದನ್ನು ಕೂಡ ನೀವು ಮಾಡ್ತೀವಿ. ನೋಡಪ್ಪ ಏನಪ್ಪ, ನಿಮಗೂ ಏನು ಬೇಕು ಕಾನೂನು ರೀತಿ ಅದನ್ನು ಬೇಕಾದ್ರೆ ನೀವು ಮಾಡಿಸ್ಕೊಡಿ. ಅಪ್ಪಿತಪ್ಪಿ ಏನಾದರೂ ಮುಂದೆ ನಿಮ್ಮ ಪಕ್ಕದ ಇನ್ನೊಂದು ಡಿಮ್ಯಾಂಡ್ ಇದೆ, ಇದು ರೈತ ಕಲ್ಯಾಣ ಸಂಘ ಡಿಮ್ಯಾಂಡ್ ಇದೆ. ನಮ್ಮ ಡಿಮ್ಯಾಂಡ್ ಈಗ ಹೇಳ್ತೀನಿ ನಾನು, ಕೇಳಪ್ಪ. ನಿಮ್ಗೆ ಇದಿದಿಲ್ಲಪ್ಪ ಏನದು ಪ್ಲಾಂಟ್ ಅವನು ನಮ್ಮ ಹುಡುಗ ಓದ್ತಿರೋದು, ಏನೋ ಹುಡುಗನ ಹೆಸರು ಆರನೇ ಕ್ಲಾಸ್. ನಿಮ್ಗೆ ಎಷ್ಟು ದಿನ ಪ್ಲಾಂಟ್ ನಿಮ್ಮ ಸೇರು ಈಗ ಎಷ್ಟು ದಿನ ನೋಡು ರಾಜೇಶ್, ನಿಮ್ಮ ಪ್ಲಾಂಟ್ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಆ ಹುಡುಗನಿಗೆ ವಾರ್ಷಿಕವಾಗಿ ಏನಿದೆ ಆನ್ಯುವಲ್ ಫೀಸ್ ದಯಮಾಡಿ ಅವ್ರನ್ನ ಕಟ್ಸ್ಕೊಂಡು. ಇದೊಂದು ನಮ್ಮ ರೈತ ಕಲ್ಯಾಣದಿಂದ ವಿದ್ಯಾಭ್ಯಾಸಕ್ಕೆ ನಿಮ್ಮ ಹತ್ರ ನೀವು ಯಾಕೆಂದ್ರೆ ನಿಮ್ಮ ಪ್ಲಾಂಟ್ ಪಕ್ಕ ನೀರು ರೈತನ್ ಗೊತ್ತಾನೆ. ಅಟ್ಲೀಸ್ಟ್ ಆ ಹುಡುಗನಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ, ಅಷ್ಟು ಹೆಲ್ಪ್ ಮಾಡ್ಕೊಡಿ. ನಿಮ್ಮ ಕಡೆಯಿಂದ ಹೆಲ್ಪ್ ಮಾಡ್ಕೊಡಪ್ಪ, ರಿಕ್ವೆಸ್ಟ್ ಇದೆ. ಅವನು ಎಜುಕೇಶನ್ ಇದೆ, ಏನ್ 40,000 50,000 ಅದು ಆನ್ಯುವಲ್ ಹೇಳ್ತಿರೋದು ನಾವು ಅದನ್ನ ಮಾಡಿಸ್ಕೊಡಪ್ಪ. ನೀವು ಎಷ್ಟು ದಿನ ಇರ್ತೀರ ಅದು. ನಿನ್ನೆ ನಡೆದಂತ ಭೀಕರ ರಸ್ತೆ ಅಪಘಾತದಲ್ಲಿ ನಿಧನರಾದಂತ ನಮ್ಮ ರೈತ ಕಲ್ಯಾಣ ಸಂಘದ ಸದಸ್ಯನಾದಂತ ಪ್ರೀತು ವಿಧಿವಶರಾಗಿದ್ದಾರೆ. ನಿಜಕ್ಕೂ ತುಂಬಾ ನೋವನ್ನುಂಟು ಮಾಡಿದೆ. ನಿಜಕ್ಕೂ ತಡ್ಕೊಳ್ಳಕ್ಕಾಗದೇ ಇರೋಷ್ಟು ದುಃಖ ನಮಗಾಗಿದೆ. ನಮ್ಮ ಕುಟುಂಬದ ಸದಸ್ಯನನ್ನೇ ಕಳ್ಕೊಂಡಂತ ಒಂದು ನೋವು ನಮ್ಮಲ್ಲಿ ಕಾಡ್ತಾ ಇದೆ. ಇದನ್ನ ಹೊರತುಪಡಿಸಿ ಆ ಕುಟುಂಬಕ್ಕೆ ನಿಧನದ ಸುದ್ದಿಯನ್ನ ಶಕ್ತಿಯನ್ನ ತಡ್ಕೊಳ್ತಕ್ಕಂಥ ಅಥವಾ ಅದನ್ನು ಮರೆಸುವಂತ ಒಂದು ಶಕ್ತಿಯನ್ನ ಆ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಕೇಳ್ತಾ, ನಿಧನರಾದಂತ ಪ್ರೀತಮ್ಗೂ ಕೂಡ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಕೇಳ್ತಾ, ಇವತ್ತು ಏನು ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದಂತ ಸಂದರ್ಭವನ್ನು ಅವಲೋಕನ ಮಾಡಿ ಕಾನೂನಿನ ಪ್ರಕ್ರಿಯೆಯನ್ನು ಹೊರತುಪಡಿಸಿ ಮಾನವೀಯತೆ ದೃಷ್ಟಿಯಿಂದ ಅಪಘಾತವನ್ನುಂಟು ಮಾಡಿ ಮರಣಕ್ಕೆ ದಾರಿ ಮಾಡಿಕೊಟ್ಟಂತ ಸಂಸ್ಥೆ ಕೂಡ ಇವತ್ತು ಬಂದು ಮಾನವೀಯತೆ ದೃಷ್ಟಿಯಿಂದ ಆ ಕುಟುಂಬಕ್ಕೆ, ಆ ಕುಟುಂಬದ ಮುಂದಿನ ಭವಿಷ್ಯಕ್ಕೆ, ಕುಟುಂಬದ ರಕ್ಷಣೆಗೆ 15 ಲಕ್ಷ ರೂಪಾಯಿಗಳನ್ನು ಕೂಡ ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಮುಖಾಂತರ ಒಂದು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಬಹುಶಃ ರಾಮಲಿಂಗಂ ಕನ್ಸ್ಟ್ರಕ್ಷನ್ಸ್ ಕಂಪನಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ನಾನು ಮಾಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ದಯಮಾಡಿ ಅಪಘಾತ ಏನು 1988 ಮೋಟಾರ್ ಕಾಯ್ದೆ ವಾಯ್ದೆ ಇದೆ, ಈ ರಸ್ತೆ ಅಪಘಾತವನ್ನು ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಷ್ಟು ಹೊಸ ಯೋಜನೆಗಳನ್ನ, ಮಾನದಂಡಗಳನ್ನು ರೂಪಿಸಲಿ. ರಸ್ತೆಗಳಲ್ಲಿ ಅಪಘಾತಗಳನ್ನು ತಪ್ಪಿಸುವಂತ ನಿಟ್ಟಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಕಾರ್ಯಪ್ರವೃತ್ತರಾಗಿ ಸಂಬಂಧಪಟ್ಟಂತ ಆರಕ್ಷಕ ತಂಡದವರು ಕಾರ್ಯ ನಿರ್ವಹಿಸಲಿ ಅಂತಲೂ ಕೂಡ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನೊಂದ ಕುಟುಂಬದಕ್ಕೆ ಮತ್ತೊಮ್ಮೆ ನಮ್ಮ ರೈತ ಕಲ್ಯಾಣದ ಕುಟುಂಬದಿಂದ ನಾನು ಸಾಂತ್ವನ, ಧೈರ್ಯ ಹೇಳಿದ್ರ ಜೊತೆಗೆ ಅವರ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸರ್, ನಿಮ್ಮ ಹೆಸರು? ನಾನು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನಗೌಡ ಮಾತಾಡ್ತೀನಿ.
ಅಲ್ಲಿಗೆ ಬರ್ತೀನಿ.